ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಜವಾಬ್ದಾರಿಯಿಂದ ಮಾತಾಡಿ, ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಮಾಧ್ಯಮ ಸ್ನೇಹಿತರಿದ್ದಾರೆ, ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡ್ತಾ ಕೊಡಿ. ನೀವು ಸ್ವಲ್ಪ ದಯಮಾಡಿ ಕೂತೋರು. ಪ್ರಿಯಾಂಕ ಅವ್ರೆ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಮತ್ತು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನಕ್ಕೆ ಸನ್ಮಾನ್ಯ ಕೂಡ ನಿನ್ನೆ ನಾವು BSc ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಇಲ್ಲ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದೆಯಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು, ನಾನು ಮಾಡಿದಂತ ವ್ಯವಸ್ಥೆ ಇದು. ನಾವೆಲ್ಲ ಆಯ್ತು ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಆಯ್ತು ಮಾತಾಡ್ತೀನಿ ಕೇಳಿ. ಈಗ ಒಂದೇ ನಿಮಿಷ ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ಪಕ್ಷದ ಹೆಸರು ನೀವು ಯಾಕೆ ಮಾತಾಡ್ತೀರ? ಸುಮ್ ಕೊಡ್ಬೇಕು ನೋಡ್ರಿ, ಎಷ್ಟು ಸಲ ನೋಡಿ ಮೊದಲು ಕಂಟ್ರೋಲ್ ಮಾಡಿ. ಇಲ್ಲ ಮುಂದಿನ ಸರ್ಕಾರದಲ್ಲೂ ಇದೇ ಬಗ್ಗೆ ಮಾತಾಡಿಲ್ವಾ? ಎಲ್ಲರೂ ಬಗ್ಗೆ ಮಾತಾಡಿದಾರೆ ಅವರು. ಈಗ ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದಾರೆ ಸಿಕ್ಕುದಿಲ್ಲ. ನೀವು ನೋಡಿ ಸುಮ್ ನೋಡಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಲ್ಲ. ಆಯ್ತು, ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ತೋರಿಸ್ತೀರಿ. ಕೂತ್ಕೊಳ್ಳಿ. ಆಯ್ತು, ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ, ಸ್ಪೀಕರ್ ಸಾಹೇಬ್ರೆ ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು? ನಾನು ಗೌರಾಚಾರ್ ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡ್ರಿ, ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ. ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ನಿಮಿಷ.
ಕೂತ್ಕೊಳ್ಳಿ ಈಗ ನೀವು. ಚರ್ಚೆ ಮಾಡಿ ಅಧ್ಯಕ್ಷ ಮಾಡ್ಬೇಕು ನರೇಂದ್ರ ಸ್ವಾಮಿ ನೀವು ಬಾಯ್ ಮಾಡಕ್ ಕೂತ್ಕೊಳ್ಳಿ ಇವ್ರೆ. ನೋಡಿ ಇಲ್ಲಿ ಯಾಕೆ ಮಾತಾಡಲಪ್ಪ ಏನ್ ಕೂತ್ಕೊಳ್ಳಲ್ಲ ನೀವು ಸುಮ್ಮನೆ ಎತ್ತ ಮಾತಾಡಿ ಕೂತ್ಕೊಳ್ಳಿ ಈಗ. ಅವ್ರದ್ದು ಬರ್ಲಿ ಬಿಡಿ, ನಿಮ್ದು ಬರ್ಲಿ ಬಿಡ್ರಿ, ನಿಮ್ದು ಬರ್ಲಿ ಬಿಡ. ಆಯ್ತಪ್ಪ ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳ. ಶಿವಲಿಂಗ್ ತೆಗೀರಿ ಅಶೋಕ್ ಅವ್ರೆ ಹೇಳ್ತಾರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಕೇಳಿ ಎಲ್ಲ ಕೂತ್ಕೊಳ್ಳಿ ಕೇಳಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ನಿಮ್ಮದ್ದು ಹಾಕೇಳ್ರಿ. ಎಲ್ಲ ಕೂತ್ಕೊಳ್ಳಿ ಅಪ್ಪ ಕೂತ್ಕೊಳ್ಳಿ. ಯಾಕೆ ಮಾತಾಡ್ತೀವಿ ನೀವು ಸುಮ್ಮನೆ ಕೂತ್ಕೊಳ್ಳಿ. ಏನು ಎಪಿಸೋಡ್ ಕೂತ್ಕೊಳ್ಳಿ ಎಲ್ಲ. ಈಗ ನೋಡಿ ಇಲ್ಲಿ ಗಂಭೀರವಾದ ಚರ್ಚೆ ಇವತ್ತು ನಿಲುವಳಿ ಸೂಚನೆ ಬಗ್ಗೆ ನಡೀತಾ ಇದೆ. ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ BSL ತಾವು ಹೇಳಿದ್ದೀರಿ, ನಾವು ಹೇಳಿದವನು ಇಲ್ಲ ಹಾಗೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಮತ್ತೊಂದು ದಿವಸ ಯಾರು ಕೂಡ ಕೊಡ್ಲಿಲ್ಲ. ಮತ್ತೆ ಇವತ್ತು ಕೂಡ ನಡೀತಿರೋದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು. ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ 10 ನಿಮಿಷ ಆಯಿತು, ಆದ್ರೂ ಅದನ್ನು ಕೂಡ ಸರಿ ಆಗಲಿಲ್ಲ. ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕರೀತಾ ನೀವು ಬನ್ನಿ, ನಾನು ಸದನ 10 ನಿಮಿಷ ಮುಂದಿಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.